ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ನಿಮ್ಮ ಮುಂದೆ ಒಂದು ವಿಶೇಷವಾದಂತಹ ವಿಭಿನ್ನವಾದ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಯಾರೇ ಆಗಲಿ, ಒಂದು ಸಂಪನ್ನಾಗಲಿ ಅಥವಾ ಓವರ್ ಹೆಡ್ ಟ್ಯಾಂಕ್ ಆಗಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ಶುದ್ಧವಾಗಿರ್ಬೇಕು ಅಂತ ಅಂದ್ರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಒಂದು ಬಿಸ್ನೆಸ್ ವಿಡಿಯೋ ಅಂತಾನೂ ಆಗ್ಬೋದು, ಅಥವಾ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಯಾಕೆಂತಂದ್ರೆ ಶುದ್ಧವಾಗಿರೋ ನೀರನ್ನು ಕುಡಿಬೇಕು ಅಂತಂದ್ರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಬನ್ನಿ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಇದರ ಬಗ್ಗೆ ಫುಲ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್ ಸರ್, ಬನ್ನಿ, ಹೇಗಿದ್ದೀರಿ? ಹಾಯ್ ಸರ್. ಹಾಯ್ ಸರ್, ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ಇವತ್ತು ನನ್ನ ಚಾನಲ್ ನಲ್ಲಿ ಒಂದು ವಿಶೇಷವಾದಂತಹ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಆಫೀಸ್ಗೆ ಬಂದಿದ್ದೀನಿ. ಸೊ ರೀಸೆಂಟ್ ಆಗಿ ಬೇರೆ ಓಪನ್ ಮಾಡಿದಿರಿ. ಸೊ ನಮ್ಮ ವೀಕ್ಷಕರಿಗೆ ಅವರು ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ಊಟನ ಮಾಡಬೇಕು, ಜೊತೆಗೆ ಒಳ್ಳೆ ನೀರನ್ನ ಕುಡಿಬೇಕು. ಸೊ ಆ ನೀರ್ನ ಕುಡಿಬೇಕು ಅಂತಂದ್ರೆ ನಾವು ಯೂಸ್ ಮಾಡ್ತಕ್ಕಂತ ಸಂಪು ಟ್ಯಾಂಕು ನೀಟಾಗಿರ್ಬೇಕು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಮ್ಮ ವ್ಯೂವರ್ಸ್? ಸರ್, ನಿಮ್ಮ ನೇಮ್ ತಿಳಿಸ್ಕೊಟ್ಬಿಡಿ ಫಸ್ಟ್. ಹಾಯ್, ನಮಸ್ತೆ. ಐಮ್ ಶಂಕರ್. ನನ್ನ ಹೆಸರು ಶಂಕರ್ ಅಂತ. ಬೆಂಗಳೂರಲ್ಲಿ ಇವಾಗ ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಸೊ ಅದನ್ನ ಏನಂತ ನಾನು ಮುಂದಿನ ವಿಡಿಯೋದಲ್ಲಿ ಫುಲ್ಲು ವಿವರಿಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ನಾನು ನಿಮಗೆ ಒಳಗಡೆ ಕೂತ್ಕೊಂಡು ಸರ್ನ ಮಾತಾಡಿಸಿ ಫುಲ್ಲು ಡೀಟೇಲ್ಸ್ನ ತಿಳ್ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ಒಂದು ಟ್ಯಾಂಕ್ ಆಗಿರ್ಬೋದು, ಅಥವಾ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಅಥವಾ ಸಂಪ್ ಆಗಿರ್ಬೋದು, ಗಲೀಜಾಗಿದ್ರೆ ಕ್ಲೀನ್ ಮಾಡೋದಕ್ಕೆ ಯಾವುದೇ ಬೆಸ್ಟ್ ಸರ್ವಿಸ್ ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಸರ್ಗೆ ಒಂದ್ಸರಿ ಭೇಟಿ ಕೊಡ್ಬೋದು. ಸೊ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡ್ಬಿಡಿ. ಫುಲ್ಲು ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅಥವಾ ಕಾಲು ಮಾಡಿ ರಿಸೀವ್ ಮಾಡ್ತಾರೆ. ಸೊ ರಿಸೀವ್ ಮಾಡಿ ಮಾತಾಡಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಡ್ತಾರೆ. ಬನ್ನಿ, ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಒಳಗಡೆ ತಿಳಿಸ್ಕೊಡ್ತೀನಿ. ಸರ್, ಈಗ ಈ ವಿಷಯದ ಬಗ್ಗೆ ಅಂದ್ರೆ ಈ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನೂ ಡೀಟೇಲ್ಸ್ ಆಗಿ ತಿಳಿಸ್ಕೊಡೋಣ. ಸರ್, ಯಾವ್ಯಾವ ರೀತಿ ನೀವು ಕೆಲಸಗಳು ಮಾಡ್ಕೊಡ್ತೀರಾ, ಯಾವ ರೀತಿ ಸರ್ವಿಸ್ ಸಿಗುತ್ತೆ ಸರ್? ಓಕೆ ಸರ್. ಆಕ್ಚುಲಿ ನಮ್ದು ಒಂದು 5 years ಎಕ್ಸ್ಪೀರಿಯನ್ಸ್ ಇದೆ. 5 years ಇಂದ ನಾವು ಮಾಡ್ತಾ ಇದೀವಿ ಈ ಬಿಸ್ನೆಸ್ ನ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಇವಾಗ ಮೈನು ನಮ್ಗೆ ಹೆಲ್ತ್ ಇಶ್ಯೂಸ್ ಇಂಪಾರ್ಟೆಂಟ್. ಸೊ ಅದರಿಂದ ಫಸ್ಟ್ ಮೈನು ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ನೀರಿಂದನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀರು ಚೆನ್ನಾಗಿದೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಸರ್ವಿಸ್ ಕೊಡ್ತೀರಿ ಸರ್? ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತಂದ್ರೆ ಆಲ್ ಓವರ್ ಬೆಂಗಳೂರು ಸರ್ವಿಸ್ ಇರುತ್ತೆ. ಆಲ್ ಓವರ್ ಬೆಂಗಳೂರಲ್ಲಿ ಹಾಸ್ಟೆಲ್, ಹಾಸ್ಪಿಟಲ್, ಹೋಮು, ಆಮೇಲೆ PGಗಳು ಎಲ್ಲ ಇರ್ತಾವಲ್ಲ, ಆಲ್ ಓವರ್. ಆಮೇಲೆ ಏರ್ಪೋರ್ಟ್ ಒಳಗಡೆ ಎಲ್ಲ ಸರ್ವಿಸಸ್ ಕೊಟ್ಟಿದ್ದೀವಿ ನಾವು. ಸೊ ಎಲ್ಲಾನು ಆಲ್ ಓವರ್ ಸರ್ವಿಸಸ್ ಇರುತ್ತೆ ನಮ್ಮ ಹತ್ರ. ಬೆಂಗಳೂರಲ್ಲಿ ಎಲ್ಲೇ ಇದ್ರು ಎಲ್ಲೇ ಇದ್ರು ಆಲ್ ಓವರ್ ಸರ್ವಿಸ್ ಕೊಡ್ತೀವಿ. ಓಕೆ ಸರ್, ನಿಮ್ಮ ಟೀಮ್ ವರ್ಕ್ ಹೇಗಿದೆ ಸರ್? ಎಷ್ಟು ಜನ ಇರ್ತೀರಿ ಸರ್? ನಾವು 5 members ಇದ್ದೀವಿ. 5 ಜನ ಇದ್ದೀವಿ. 5 members ಇದ್ದೀವಿ. ಹಾಗಾಗಿ ಇಮಿಡಿಯೇಟ್ಲಿ 1 hour 2 hours ಅಲ್ಲಿ ನಾವು ರೀಚ್ ಆಗಿ ಮಾಡ್ಕೊಡ್ತೀವಿ. ಆಲ್ ಓವರ್ ಬೆಂಗಳೂರು ಮಾಡ್ಕೊಡ್ತೀವಿ. ಸರ್, ಈಗ ನೀವು ಈ ಫೀಲ್ಡಿಗೆ ಬರಬೇಕು ಅಂತಂದ್ರೆ ಏನು ಉದ್ದೇಶ? ನೀವು ಈ ಫೀಲ್ಡ್ ಉದ್ದೇಶ ಅಂತಂದ್ರೆ ಏನಿಲ್ಲ ಸರ್, ಒಂದು ಬಿಸ್ನೆಸ್ ಪರ್ಪಸ್ ಆಗುತ್ತೆ, ಪ್ಲಸ್ ಜನರಿಗೆ ಒಳ್ಳೆ ಸರ್ವಿಸ್ ಕೊಟ್ಟಂಗೆ ಇರುತ್ತೆ. ಒಂಥರ ಯಾವ್ದೋ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇರೋದು. ಸ್ನೇಹಿತರೆ, ಇವ್ರ ಮೂಲ ಉದ್ದೇಶ ಇಷ್ಟೇನೆ. ಸೊ ಮನುಷ್ಯ ಆರೋಗ್ಯ ಇರಬೇಕು ಅಂತಂದ್ರೆ ಒಂದು ಒಳ್ಳೆ ಊಟನ ಮಾಡಬೇಕು, ಒಳ್ಳೆ ನೀರನ್ನ ಕುಡಿಬೇಕು. ಸೊ ಆ ಕುಡಿಯೋ ನೀರು ನೀಟಾಗಿರ್ಬೇಕು, ಶುದ್ಧವಾಗಿರ್ಬೇಕು ಅಂತಂದ್ರೆ ಈ ನಮ್ಮ ಸರ್ವಿಸ್ಗಳನ್ನ ನೀವು ಉಪಯೋಗಿಸ್ಕೊಳ್ಳೇಬೇಕು. A1 ಸರ್ವಿಸ್ ಅಂತ ಹೇಳ್ಬಿಟ್ಟು ಇವರು ತುಂಬಾ ಗಲೀಜಾಗಿರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಅಥವಾ ಸಂಪ್ ಆಗಿರ್ಬೋದು, ಸ್ಕೂಲು, ಹಾಸ್ಟೆಲ್, ಹೋಟೆಲ್, ಮನೆ, ಯಾವುದೇ ತರ ಆಗ್ಲಿ, ಸೊ ಇವ್ರಿಗೆ ಒಂದು ಕಾಲ್ ಮಾಡಿದ್ರೆ ಇವರು ಬಂದು ನಿಮ್ಗೆ ಫುಲ್ ಸರ್ವಿಸ್ ನ ಕೊಡ್ತಾರೆ. ಅಂದ್ರೆ ನೀಟಾಗಿ ಕ್ಲೀನ್ ಮಾಡಿ. ಸರ್, ನೀವು ಕ್ಲೀನಿಂಗ್ ಏನೇನು ಯೂಸ್ ಮಾಡ್ತೀರಿ ಸರ್? ಏನೇನಂದ್ರೆ ಮಾಮೂಲಿ ಎಲ್ಲ ಯಾವುದೇ ರೀತಿ ನೀರಿಗೆ ಆಗಲಿ, ಸ್ಕಿನ್ಗೆ ಆಗಲಿ, ಹೆಲ್ತ್ಗೆ ಆಗಲಿ ಯಾವುದೇ ರೀತಿ ಡ್ಯಾಮೇಜ್ ಆಗದಿರೋ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಪ್ರೊಫೆಷನಲ್ ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ಓಕೆ ಸ್ನೇಹಿತರೆ, ನೋಡಿ, ಏನಾದ್ರು ನೀವು ಕೂಡ ನಿಮ್ಮ ಮನೆದ ಸಂಪ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಏನಾದ್ರು ಕ್ಲೀನ್ ಮಾಡಿಸ್ಬೇಕು ಅಂತ ಅನ್ನಂಗಿದ್ರೆ ಸೊ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಇವ್ರದೊಂದು ಟೀಮ್ ವರ್ಕ್ ಇದೆ. ಟೋಟಲ್ 5 ಜನ ಇವ್ರು ಕೆಲಸ ಮಾಡ್ತಾರೆ. ಸೊ ಬಂದು ಇವರು ನೀಟಾಗಿ ನಿಮ್ಮ ಸಂಪ್ಗಳಾಗಿರ್ಬೋದು, ನಿಮ್ಮ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು ನೀಟಾಗಿ ಕ್ಲೀನ್ ಮಾಡ್ಕೊಟ್ಬಿಟ್ಟು ಇವರು ನಿಮ್ಗೆ ಒಪ್ಪಿಸ್ಕೊಟ್ಟು ಹೋಗ್ತಾರೆ. ವಿತ್ ವ್ಯಾರಂಟಿ ಇರುತ್ತೆ. ಗ್ಯಾರಂಟಿ ಇರುತ್ತೆ. ಪ್ಲಸ್ ಇನ್ಕ್ಲೂಡ್ ಬಿಲ್ ಕೊಟ್ಟಿರ್ತೀವಿ. ಒಂಥರ ಕ್ಲೀನಿಂಗ್ ಅಲ್ಲಿ ಒಂದು 4 types ಆಫ್ ಕ್ಲೀನಿಂಗ್ ಇದೆ, ಸರ್ವಿಸಸ್ ಇದೆ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, ಈಗ ಸಂಪ್ ಆಗಿರ್ಬೋದು ಮತ್ತೆ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಇದನ್ನ ಬಿಟ್ಟು ಬೇರೆ ಯಾವ ತರ? ಇದನ್ನ ಬಿಟ್ಟು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆಮೇಲೆ ಏನಾದ್ರು ಬಾವಿ, ಆಮೇಲೆ ರೈನ್ ವಾಟರ್, ಆಮೇಲೆ ಏನಾದ್ರು ಒಂದು ಬ್ಲಾಕ್ ಟ್ಯಾಂಕ್, ಓವರ್ ಟ್ಯಾಂಕ್ ಪೈಪ್ ಅಲ್ಲಿ ಬ್ಲಾಕ್ ಆಗಿರುತ್ತಲ್ಲ, ಎಲ್ಲಾನು ಮಾಡ್ಕೊಡ್ತೀವಿ. ಓಕೆ ಸ್ನೇಹಿತರೆ, ನೋಡಿ, ಎಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಸುಮಾರು ಜನ ಹುಡುಕ್ತಾ ಇರ್ತೀರಿ, ಒಳ್ಳೆ ಸರ್ವಿಸ್ ಸಿಗಲ್ಲ. ನಮ್ಮ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಸಂಪ್ ಆಗಿರ್ಬೋದು ಕ್ಲೀನ್ ಮಾಡ್ಸಕ್ಕೆ ಯಾವುದೇ ತರ ಸರ್ವಿಸ್ ಸಿಗ್ತಾ ಇಲ್ಲ, ಒಳ್ಳೆ ತರ ಸರ್ವಿಸ್ ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ A1 ಸರ್ವಿಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಓಪನ್ ಮಾಡಿದ್ದಾರೆ. ಸೊ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಆಫರ್ ಕೂಡ ಕೊಟ್ಟಿದ್ದಾರೆ. ಅದೇನ್ ಆಫರ್ ಅಂತ ಸರ್ ಕಡೆಯಿಂದ ತಿಳ್ಕೊಳ್ಳೋಣ. ಸರ್, ಏನ್ ಆಫರ್ ಕೊಟ್ಟಿದ್ದೀರಿ? ಸರ್, ಒಂದು ಇವಾಗ ಇದು ಜೂನ್ ಮಂತ್ ಸರ್. ಇದು ಜೂನ್ ಮಂತ್ ಅಲ್ಲಿ ಒಂದು ಈ ಮಂತ್ ಆಲ್ ಓವರ್ ಈ ಮಂತ್ ಫುಲ್ ಏನೋ ಒಂದು 15% ಡಿಸ್ಕೌಂಟ್ ಇರುತ್ತೆ. 15% ಸರ್? ಯೋಚನೆ ಮಾಡಿ ಸರ್, ನಿಮಗೆ ಲಾಸ್ ಆಗ್ಬೋದು. ಏನಿಲ್ಲ ಸರ್, ಆಲ್ರೆಡಿ ಮಾಡ್ಕೊಟ್ಟಿದೀವಿ. ಅದ್ರೇನೋ ಬಿಸ್ನೆಸ್ ಕಾನ್ಸೆಪ್ಟ್ ಏನೋ ಇದ್ರಲ್ಲಿ ಏನೋ
ತಗೊಂಬಿಡೋಣ ಅನ್ನೋದೇ ಮೈಂಡ್ ಸೆಟ್ ಇಲ್ಲ. ಏನೋ ನಮಗೂ ಏನೋ ಒಂದು ನಾವು ಒಂದು ಟೀಮ್ ಅನ್ನ ಮೇಂಟೈನ್ ಮಾಡ್ತಾ ಟೀಮ್ ವರ್ಕ್ ಇದೆ, 5 ಜನ ಕೆಲಸ ಮಾಡ್ತೀರಾ, ಹಾಗಾಗಿ ಒಂದು ಸೋಷಿಯಲ್ ವರ್ಕ್ ತರ ಏನೋ ಮಾಡ್ಕೊಂತ ಇದ್ದೀವಿ. ಸ್ನೇಹಿತರೆ ನೋಡಿ, ಇವರು ಜೂನ್ ಮಂತ್ ಅಲ್ಲಿ ಓಪನ್ ಮಾಡಿರೋದ್ರಿಂದ ಈ ತಿಂಗಳು ಫುಲ್, ಈ ಜೂನ್ ಮಂತ್ ಏನಿದೆಯೋ ಈ ತಿಂಗಳು ಫುಲ್ ಎಲ್ಲಾ ಕಸ್ಟಮರ್ಗೂ ಟೋಟಲ್ ಬಿಲ್ ಅಲ್ಲಿ 15% ಸರ್, 15% 15% ನಿಮಗೆ 15% ವರ್ಗು ಕೂಡ ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾಕೆಂತಂದ್ರೆ ನಾವೇನೋ ಕೊಟ್ಬಿಟ್ಟಿದೀವಿ, ನಾವೇನೋ ಮಾಡೋಕ್ ಹೊರಟಿದೀವಿ ಅಂತ ಅಲ್ಲ. ಸೊ ಹೊಸದಾಗಿ ಓಪನ್ ಮಾಡಿರೋದ್ರಿಂದ ಇವ್ರಿಗೂ ಕೂಡ ಸರ್ವಿಸಸ್ಗಳು ಸಿಗ್ಬೇಕು, ಅಂದ್ರೆ ಕೆಲಸಗಳು ಸಿಗ್ಬೇಕು, ಹಾಗೆ ಅವರ ಸಿಬ್ಬಂದಿಗಳು ಇರ್ತಾರೆ, ಅವ್ರಿಗೂ ಕೂಡ ಸ್ವಲ್ಪ ಸಂಬಳಗಳನ್ನ ಕೊಡಬೇಕು. ಸೊ ನನಗೆ ಲಾಸ್ ಆದ್ರೂ ಪರವಾಗಿಲ್ಲ, ಈ ತಿಂಗಳು ಮಾತ್ರ ಸ್ವಲ್ಪ ರೀಸನಬಲ್ ಪ್ರೈಸ್ ಅಲ್ಲಿ, ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ನನ್ನ ಕರೆಸಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಆಮೇಲೆ ನಮ್ಮಲ್ಲಿ ಸರ್ವಿಸಸ್ ಒಂದು ಯಾವ ತರ ಇರುತ್ತೆ ಅಂತಂದ್ರೆ, ಒಂದು ಬೇಸಿಕ್ ಸರ್ವಿಸ್ ಅಂತ ಇರುತ್ತೆ, ಆಮೇಲೆ ಡೀಪ್ ಕ್ಲೀನಿಂಗ್ ಅಂತ ಇರುತ್ತೆ, ಆಮೇಲೆ ಡ್ಯಾಮ್ ಪ್ರೂಫ್, ವಾಟರ್ ಪ್ರೂಫಿಂಗ್ ಅಂತ ಇರುತ್ತೆ, ಆಮೇಲೆ ಏನದು ಪ್ಲಾಸ್ಟಿಂಗ್, ಈ ತರ ಒಂದು 15 ಟೈಪ್ ಆಫ್ ಸರ್ವಿಸಸ್ ಇದೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು 15 ತರಹ ವೆರೈಟಿಯಲ್ಲಿ ಸರ್ವಿಸ್ ಸಿಗುತ್ತೆ. ಸೊ ನೋಡಿ, ನಿಮ್ಗೇನಾದ್ರು ನಿಮ್ಮ ಮನೆಯ ಸಂಪ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಅಥವಾ ಸ್ಕೂಲು, ಕಾಲೇಜು, ಹಾಸ್ಟೆಲ್ಲು, ಹೋಟೆಲ್ಲು, ಯಾವುದೇ ತರ ಇರಲಿ, PGಗಳು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಯಾವುದೇ ತರ ಇದ್ರೂ ಕೂಡ ಸರ್ ಕ್ಲೀನ್ ಮಾಡಿಕೊಡ್ತಾರೆ. ಅವ್ರ ಸಿಬ್ಬಂದಿ ಬಂದು ಅವ್ರ ಟೀಮ್ ವರ್ಕ್ ಜೊತೆಗೆ ಬಂದು ಕ್ಲೀನ್ ಮಾಡಿಕೊಟ್ಟು ನೀಟಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಮಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಸೊ ಯಾವ ರೀತಿ ರೇಟ್ ಫಿಕ್ಸ್ ಮಾಡ್ಬೋದು ಸರ್? ಈಗ ಅಲ್ಲಿ ಹೋದ್ರೆ ಲೊಕೇಶನ್ ಇಲ್ಲ ಸರ್, ಅಲ್ಲಿ ಹೋಗಿ ಸಿಚುವೇಶನ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಒಬ್ಬೊಬ್ಬ ಒಂದೊಂದು ಎಷ್ಟು ಫೀಟ್ ಇರುತ್ತೋ, ಎಷ್ಟು ಅದು ಸ್ಕ್ವೇರ್ ಫೀಟ್ ಅನ್ನೋದಕ್ಕಿಂತ ಅಲ್ಲಿ ಸಿಚುವೇಶನ್ ಒಬ್ಬೊಬ್ರದ್ದು ನಾರ್ಮಲ್ ಆಗಿರ್ಬೋದು, ಒಬ್ಬೊಬ್ರದ್ದು ಹೆವಿ ಗಲೀಜ್ ಇರ್ಬೋದು. ಹಾಗಾಗಿ ಅಲ್ಲಿ ಸಿಚುವೇಶನ್ ನೋಡ್ಬಿಟ್ಟು ನಾವು ಚಾರ್ಜಸ್ ಮಾಡ್ತೀವಿ. ಯಾಕಂದ್ರೆ ಇವಾಗ ವಿಡಿಯೋದಲ್ಲಿಗೋಸ್ಕರ ಒಂದು ರೇಟ್ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಡಿಮ್ಯಾಂಡ್ ಮಾಡಕ್ ತುಂಬಾ ಗಲೀಜ್ ಆಗಿರ್ಬೋದು, ಎಲ್ಲಾನು ನೋಡ್ಬೋದು. ಒಂದ್ ಕಡೆ ಚೆನ್ನಾಗಿರ್ಬೋದು, ಒಂದ್ ಕಡೆ ಗಲೀಜ್ ಜಾಸ್ತಿ ಇರ್ಬೋದು. ಹಾಗಾಗಿ ನಾವೆಲ್ಲ ಫೇಸ್ ಮಾಡಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ರೀಸನಬಲ್ ಪ್ರೈಸ್ ಅಲ್ಲಿ ಡಿಸ್ಕೌಂಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಸ್ನೇಹಿತರೆ ಅವರು ಸರ್ವಿಸ್ ನೋಡ್ಬೇಕಲ್ವಾ, ಅವರು ಫಸ್ಟ್ ಸರ್ವಿಸ್ ನೋಡ್ಬೇಕು. ನಾವ್ ಇವಾಗ ಅಮೌಂಟ್ ಹೇಳ್ಬಿಟ್ರೆ ಕೆಲವರು ಜಾಸ್ತಿ ಅನ್ಸ್ಬೋದು, ಕೆಲವರು ಕಮ್ಮಿ ಅನ್ಸ್ಬೋದು. ಸೊ ನಮ್ ಸರ್ವಿಸ್ ನೋಡ್ಲಿ, ಅಲ್ಲಿ ಸಿಚುವೇಶನ್ ನೋಡ್ಬಿಟ್ಟು ಆಮೇಲೆ ಇದು ಮಾಡೋಣ. ಸ್ನೇಹಿತರೆ, ಸರ್ ಹೇಳೋ ಪ್ರಕಾರ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಆಲ್ರೆಡಿ ಇಲ್ಲಿ ಈ ಫೀಲ್ಡ್ ಅಲ್ಲಿ 5 ವರ್ಷ ಕೆಲಸ ಮಾಡಿದ್ದಾರೆ, ಈಗ ಸ್ವಂತವಾಗಿ ಓಪನ್ ಮಾಡಿರೋದ್ರಿಂದ ಸೊ ರೇಟ್ ಅನ್ನ ಈಗಲೇ ವಿಡಿಯೋದಲ್ಲಿ ಯಾವ್ದು ಹೇಳಕ್ಕಾಗಲ್ಲ. ಅಲ್ಲಿ ಲೊಕೇಶನ್ ಹತ್ರ ಬಂದು ಅದು ಕಂಡೀಷನ್ ಯಾವ ರೀತಿ ಇದೆ ನೋಡಿ, ಸಮ್ ಕಂಡೀಷನ್ ಆಗಿರ್ಬೋದು ಅಥವಾ ಓವರ್ ಹೆಡ್ ಟ್ಯಾಂಕ್ ಕಂಡೀಷನ್ ಎಲ್ಲ ನೋಡಿ ರೇಟ್ ಅನ್ನ ಫಿಕ್ಸ್ ಮಾಡೋಣ. ಟೋಟಲ್ ರೇಟ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ಸೊ ನೋಡಿ, ಈ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ, ಒಳ್ಳೆ ನೀರನ್ನ ಕುಡೀರಿ, ಶುದ್ಧವಾಗಿರಿ ಅಂತ ಹೇಳ್ತಾ ಸರ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಸರ್ ಲೊಕೇಶನ್ ಎಲ್ಲಿ ಬರ್ತೀವಿ ಹೇಳ್ಬಿಡಿ ಸರ್. ಸರ್ ಇದು ಮಾಗಡಿ ರೋಡು, ಸನ್ನಕೆಬೇಲ್ ಫಸ್ಟ್ ಮೈನ್ ರೋಡ್, ಸುಮ್ನಳ್ಳಿ ಸಿಗ್ನಲ್ ಇಂದ 500 ಮೀಟರ್ಸ್. ಓಕೆ, ಸ್ನೇಹಿತರೆ ನೋಡ್ತಾ ಇರ್ಬೋದು, ಸುಮ್ನಳ್ಳಿ ಗೂಗಲ್ ಅಲ್ಲಿ ಲೊಕೇಶನ್ ಆಡ್ ಆಗಿದೆ. ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಲೊಕೇಶನ್ ನ ಪಿನ್ ಮಾಡಿರ್ತೀನಿ. ಯೂಟ್ಯೂಬ್ ಅಲ್ಲಿ ನೋಡೋರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲೇ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಥವಾ ಕಾಲ್ ಆದ್ರೂ ಮಾಡಿ ರಿಸೀವ್ ಮಾಡ್ತಾರೆ. ಸೊ ರಿಸೀವ್ ಮಾಡಿ ನಿಮಗೆ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ. 24x7 ರಿಸೀವ್ ಮಾಡ್ತೀನಿ. 24x7 ಸರ್ವಿಸ್ ಇರುತ್ತೆ. ನೈಟ್ ಅಲ್ಲಿ ಕೆಲಸ ಮಾಡ್ಕೊಡ್ತೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನೈಟ್ ಕೆಲವೊಂದ್ಸರಿ ನೈಟ್ ಟೈಮ್ ಮಾಡ್ಸಕ್ಕಂತ ಅವಶ್ಯಕತೆ ಬಂದ್ರು ನೈಟ್ ಟೈಮ್ ಕೂಡ ಮಾಡ್ಕೊಡ್ತಾರೆ. 24x7 ಇವರು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಇಂಟ್ರೆಸ್ಟ್ ಅನ್ನೋ ಪ್ರಶ್ನೆನೇ ಬರಲ್ಲ ಇದರಲ್ಲಿ. ನಾವು ಒಳ್ಳೆ ನೀರನ್ನು ಕುಡಿಬೇಕು ಅಂತಂದ್ರೆ ಆ ನೀರು ನಾವು ಯೂಸ್ ಮಾಡ್ತಕ್ಕಂಥ ಟ್ಯಾಂಕ್ ಆಗಿರ್ಬೋದು, ಸಂಪ್ ಆಗಿರ್ಬೋದು, ನೀಟಾಗಿ ಇರಲೇಬೇಕು, ಕ್ಲೀನ್ ಆಗಿರಲೇಬೇಕು. ಸೊ ಆದ್ರಿಂದ ಏನಾದ್ರೂ ನೀವು ಕೂಡ ನಿಮ್ಮ ಮನೆಯ ಸಂಪ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಏನಾದ್ರೂ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಏನಾದ್ರು ಒಂದು ಕ್ಲೀನ್ ಆಗಿ ಇಟ್ಕೋಬೇಕು ಅಂತಂದ್ರೆ ಸರ್ಗೆ ಒಂದ್ಸರಿ ಭೇಟಿ ಮಾಡಿ. ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಲೊಕೇಶನ್ ಬೆಂಗಳೂರು ಸುಮ್ನಳ್ಳಿ ಬ್ರಿಡ್ಜ್ ಇಂದ ಒಂದು 500 ಮೀಟರ್ಸ್ ಆಗುತ್ತೆ ಅಷ್ಟೇ. ಸರಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸರ್ ನಿಮ್ಮ ಟೀಮ್ ಒಂದ್ಸರಿ ಪರಿಚಯ ಮಾಡ್ಕೊಟ್ಬಿಡಿ ಸರ್. ಸರ್ ನಿಮ್ಮ ಹೆಸರು? ನವೀನ್ ಅಂತ. ಹೌದು. ಸೊ ನೀವು ಇವರು ಎಲ್ಲ ಒಟ್ಟಿಗೆ ಸೇರಿ ಟೀಮ್ ವರ್ಕ್ ಆಗಿ ಮಾಡ್ತಾ ಇದ್ದೀರಾ ಸರ್. ಹಾಗೆ ಇನ್ನೊಬ್ರು ಬನ್ನಿ ಸರ್, ನಿಮ್ಮ ಹೆಸರು? ಗಿರೀಶ್ ಅಂತ. ಸರ್ ಎಲ್ಲರೂ ಒಟ್ಟಿಗೆ ಸೇರಿ ಒಂದ್ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರಿ. ಸೊ ನಿಮ್ಗೆ ಒಳ್ಳೇದಾಗ್ಲಿ. A1 ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನೋಡ್ತಾ ಇರ್ಬೋದು, A1 ಸರ್ವಿಸಸ್ ಅಂತ ಹೇಳ್ಬಿಟ್ಟು ಸಂಪು, ಟ್ಯಾಂಕ್ ಕ್ಲೀನಿಂಗು ಮತ್ತೆ ಓವರ್ ಹೆಡ್ ಟ್ಯಾಂಕ್ ಎಲ್ಲ ತರ ಕ್ಲೀನ್ ಮಾಡ್ಕೊಡ್ತಾರೆ. ಸರ್ ನಮ್ಮ ವ್ಯೂವರ್ಸ್ಗೆ, ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಅದು ಫಸ್ಟ್ ಟೈಮ್ ಎಲ್ರಿಗೂ ನಮ್ ತರ ಕಾಂಪಿಟೇಷನ್ ತುಂಬಾ ಜನ ಇರ್ಬೋದು, ತುಂಬಾ ಜನ ಇದರಲ್ಲಿ ಸರ್ವಿಸ್ ಕೊಡ್ತಾ ಇರ್ಬೋದು. ಸೊ ಒನ್ ಟೈಮ್ ನಮ್ ಸರ್ವಿಸ್ ಒಂದ್ಸತಿ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೋ ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಓಕೆ, ಸರ್ವಿಸ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂತ ನೀವು ಕೂಡ ಕೆಲಸಗಳನ್ನ ಮಾಡಿಸ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.